ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಗುರುಗಳ ಒಂದು ಸರಥದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಿಮ್ಮ ಒಂದು ಕುಟುಂಬದ ಅಭಿವೃದ್ಧಿ, ಆರೋಗ್ಯ, ಆಯುಷಿನ ಅಭಿವೃದ್ಧಿಗಾಗಿ ಮಾಡ್ತಾ ಇರುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಏನೆಲ್ಲ ವಿಶೇಷ ಇರುತ್ತೆ ಆ ದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಸುದರ್ಶನ ಹೋಮ ಆಗಿರ್ಬೋದು, ಇನ್ನು ಮಂತ್ರಗಳ ಒಂದು ದೀಕ್ಷೆಯನ್ನು ಕೂಡ ಗುರುಗಳು ನೀಡ್ತಾ ಇದ್ದಾರೆ. ಇದನ್ನು ನೇರವಾಗಿ ನೀವು ನೋಡಬೇಕು, ಈ ಒಂದು ಹೋಮದಲ್ಲಿ ಪಾಲ್ಗೊಳ್ಳಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನೇರವಾಗಿ ಪಾಲ್ಗೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ಕೆಲಸ ಕೈ ಹಿಡಿಲ್ಲ ಅಂದಾಗ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಐಡಿಯಾ ಬರುತ್ತೆ ಅಂತ ಹೇಳ್ಬೋದು. ಬಿಸ್ನೆಸ್ ಮಾಡಬೇಕು ಅಂತಂದರೆ ಮೇಯ್ನು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಯಾರೋ ಕೊಡ್ತೀನಿ ಅಂತ ಹೇಳಿರ್ತಾರೆ, ಎಲ್ಲೋ ಒಂದು ಕಡೆ ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅವ್ರಿಗೆ ಸಿಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಶೀಘ್ರವಾಗಿ ನಾನು ಅಂದ್ಕೊಳ್ಳೋಂಥ ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂದಾಗ ನನಗೆ ಇನ್ವೆಸ್ಟ್ಮೆಂಟ್ ಹಣ ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ, ಹೇಗೆ ಅದನ್ನು ನಾನು ಲಕ್ ಮುಖಾಂತರ ಹೇಗೆ ಹೊಲಿಸ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಇನ್ನು ನಿಮ್ಮ ಪ್ರಶ್ನೆ ಇನ್ವೆಸ್ಟ್ಮೆಂಟ್. ಬಹುಶಃ ಕೆಲವರಿಗೆ ಅದು ಅವರ ಕುಟುಂಬದವರೇ ಮಾಡ್ತಾರೆ, ಅವರು ಬರ್ತಾ ಅದನ್ನು ಪಡೆದುಕೊಂಡು ಬಂದಿರ್ತಾರೆ. ಇನ್ನು ಕೆಲವರು ಬಹಳ ಎಫೋರ್ಟ್ ಹಾಕ್ತಾರೆ, ಅದಕ್ಕೆ ಏನು ಮಾಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಬೇಕು ಅಂತ 10 ಕಡೆ ಹೋಗಿದ್ರು, ಕೊಡ್ತೀನಿ ಇವತ್ತು ಬಾ ನಾಳೆ ಬಾ ಅಥವಾ ಮಾಡೋಣ ಅಂತ ಹೇಳಿರ್ತಾರೆ. ಎಷ್ಟೋ ಸಲ ಮುರಿದು ಬಿದ್ದಿರ್ತವೆ ಆ ಸಂಬಂಧಗಳು ಕೂಡ. ಇನ್ವೆಸ್ಟ್ಮೆಂಟ್ ಇಲ್ಲದೆ ಪಾಪ ಅವನ ಕೆಲಸಗಳು ಅರ್ಧಕ್ಕೆ ನಿಂತಿರ್ತವೆ. ಹೇಗೋ ಒಂದು ಹುಮ್ಮಸ್ಸಿಂದ ಅವನಲ್ಲಿರ್ತಕ್ಕಂತಹ ಇಡುಗಂಟನ್ನು ತಂದು ಅದಕ್ಕೆ ಸ್ವಲ್ಪ ಸಾಲವನ್ನು ಮಾಡಿರ್ತಾನೆ, ಮತ್ತೂ ಬೇಕಾಗತ್ತೆ. ಆ ತರಹದ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂತಂದಾಗ ಹೊಡೆದುಕೊಳ್ಳಬೇಕಾದ್ರೆ ಈ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಇದೆ. ಈ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಇದೆ, ಅದನ್ನು ಪಡೆದುಕೊಳ್ಬೇಕಾದ್ರೆ ನಾವು ಒಂದೊಂದು ಬಾರಿ ಸಫಲರು ಆಗ್ತೀವಿ, ವಿಫಲರು ಆಗ್ತೀವಿ. ಅಂತಹದ್ದಕ್ಕಾಗಿ ಭಾಳ ಪ್ರಮುಖವಾಗಿರುವಂಥ ಘಟ್ಟ ಏನು ಅಂತಂದರೆ, ಇಲ್ಲಿ ಬ್ರಾಹ್ಮಣರು ಸಂಧ್ಯಾ ವಂದನೆ ಮಾಡಲೇಬೇಕಾಗಿತ್ತು. ಎಷ್ಟು ಜನ ಮಾಡ್ತಿದ್ದಾರೆ, ಮಾಡುತ್ತಿಲ್ವೋ ಗೊತ್ತಿಲ್ಲ. ಇನ್ನು ರೈತನಾಗಿ ಎಷ್ಟು ಚೆನ್ನಾಗಿ ಕಾಲಕ್ಕೆ ಮಳೆಯ ಜೊತೆಗೆ ಬೆಳೆಗಳನ್ನ ಇಡ್ತಿದ್ದಾನೋ, ಅಥವಾ ಅವನ ನೆಲವನ್ನು ಉಳುಮೆ ಕೂಡ ಮಾಡದೆ ಹಾಗೇ ಕಾಲಹರಣವನ್ನು ಮಾಡುತ್ತಿದ್ದಾನೋ, ಮತ್ತು ಅಪ್ಪಂದಿನಾಗಿ ಇದ್ದಾನೋ ಅಥವಾ ಯಾವ ರೀತಿ ಇರ್ತಾನೋ. ಇಲ್ಲಿ ಅಮ್ಮನಾಗಿದ್ದಾಳೋ ಅಥವಾ ಗುಮ್ಮನಾಗಿದ್ದರೆ, ಇಲ್ಲಿ ಅಣ್ಣನಾಗಿದ್ದಾನೋ, ಅಣ್ಣ ಅಜಾರೆ ಆಗಿದ್ದು ಚೆನ್ನಾಗಿರ್ತಿತ್ತು, ಅಣ್ಣ ಬೇಜಾರಾಗಿದ್ದರೆ ಅಕ್ಕನಾಗಿ ಇರಬೇಕಾಗಿತ್ತು. ಯಾಕೋ ಪಕ್ಕ ಲೆಕ್ಕದಲ್ಲಿ ಇರ್ತಾಳೆ ಕುಟುಂಬದವ್ರ ಜೊತೆ. ಇನ್ನು ತಂಗಿಯಾಗಿರಬೇಕಾಗಿತ್ತು, ತಲೆ ತಗ್ಗಿಸುವಂಥ ತರಾಟೆ ಕೆಲಸ ಮಾಡಿದ್ರೆ. ಇನ್ನು ತಮ್ಮನಾಗಿರಬೇಕಾಗಿತ್ತು, ಅವನು ಯಾವ ರೀತಿಯಾಗಿ ದೀನನಾಗಿರುತ್ತಾನೋ. ಹೀಗೆ ಆ ಸಂಬಂಧಗಳು ಯಾರು ಯಾವ ರೀತಿಯಾಗಿರಬೇಕಾಗಿತ್ತೋ ಆ ಕುಟುಂಬದಲ್ಲಿ ಆ ಒಂದು ಪ್ರೀತಿ ವಾತ್ಸಲ್ಯಗಳು ಇರದೆ ಕಳಂಕ ಸಹಿತವಾಗಿದ್ದು, ಕರ್ತವ್ಯದಲ್ಲೂ ಲೋಪವಾಗಿದ್ದಾಗ ಆ ಕುಟುಂಬದ ರಕ್ಷಣೆಗೆ ಆ ಬ್ರಹ್ಮಾಂಡದ ಶಕ್ತಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಆ ಬ್ರಹ್ಮಾಂಡದ ಶಕ್ತಿ ಸಿಕ್ಕಿದಾಗ ನೀವು ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಕ್ಕ, ನೀನು ತುಂಬ ಔಚಿತ್ಯಪೂರ್ಣನಾಗಿ ಔದಾರ್ಯದ ಗುಣಗಳನ್ನು ಇಟ್ಟುಕೊಂಡು ಮಮತೆಯಿಂದ ಪ್ರೀತಿ ವಾತ್ಸಲ್ಯದೊಂದಿಗೆ ನೀನು ಕೆಲಸ ಮಾಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ನಿನ್ನ ಕುಟುಂಬದ ಮತ್ಸರದ ಭಾವನೆಗಳು, ಎಲ್ಲೋ ಒಂದು ಕಡೆ ನಿನ್ನ ಕುಟುಂಬದ ಈರ್ಷ್ಯೆಯ ಗುಣಗಳು, ಎಲ್ಲೋ ಒಂದು ಕಡೆ ನಿನ್ನ ಕುಟುಂಬದವರ ಎಲ್ಲೋ ಒಂದು ಕಡೆ ಮದದ ಗುಣಗಳು, ಯಾವುದೋ ಒಂದು ಈ ಷಡ್ಗುಣಗಳಲ್ಲಿ ಒಂದು ಬೇಲೆ ಹಾಕಿರುತ್ತೆ. ಆ ರೀತಿ ಹಾಕಿದಾಗ ಅದೇ ಶಾಪ ನಿನಗೆ ತಾಪವಾಗಿ ಪರಿಣಮಿಸಿಬಿಟ್ಟಾಗ, ಅದು ಕೋಪದ ಜೊತೆ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಬ್ರಹ್ಮಾಂಡ ಸ್ಪಂದಿಸೋದಿಲ್ಲ. ನಿನಗೆ ಆ ಕೆಲಸದಲ್ಲಿ ಜೈವ ಸಿಗದೆ ಒದ್ದಾಟ ಮಾಡ್ತಿರ್ತೀವಿ. ಅದಕ್ಕೆ ನಾನು ಹೇಳಿದೆ, ಅಕ್ಕನಾಗಿ ತಮ್ಮಂದರನ್ನ ತಂಗಿಯರನ್ನು
ಅಪ್ಪ ಅಮ್ಮನನ್ನು ನೋಡ್ಕೊಳ್ಳೋದು. ಅದೇ ಅಪ್ಪ ಅಮ್ಮ ಮಕ್ಕಳನ್ನು ಹೇಗೆ ನೋಡ್ಕೋಬೇಕಾಗಿತ್ತು ನೋಡ್ಕೋಬೇಕಾಗಿ ಇದೆಲ್ಲವೂ ಕೂಡ ಇರೋದಿಲ್ಲ. ಒಂದೊಂದು ಬಾರಿ ಅಮ್ಮನೇ ಒಂದೊಂದು ಬಾರಿ ಎಷ್ಟೋ ಸಾರಿ ಮಕ್ಕಳಿಗೆ ಹಿಂಸೆ ಕೊಟ್ಟಿರೋದಿದೆ. ಅದೇ ರೀತಿಯೇ ಮಕ್ಕಳು ಮತ್ತೂ ಜಾಸ್ತಿಯಾಗಿ ಆ ಅಮ್ಮನಿಗೂ ಹಿಂಸೆ ಕೊಟ್ಟಿರೋದು ಕಾಣ್ತಾ ಇದ್ದೀವಿ. ಇವತ್ತು ನಾವು ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇದಕ್ಕೆ ಯಾವುದೋ ಏಜಲ್ಲಿ ತಪ್ಪು ಮಾಡಿದ್ದಾಗ ಇನ್ಯಾವುದೋ ಹಂತದಲ್ಲಿ ಎಚ್ಚೆತ್ತುಕೊಂಡು ನೀನು ಆ ಬಿಸ್ನೆಸ್ ಅಂತ ಮಾಡಿದಾಗ ಬರೀ ನಿನ್ನ ಜಾತಕ ಒಂದೇ ನಿನಗೆ ಫಲ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾನೆ, ತಾಯಿ ಗರ್ಭದಲ್ಲಿದ್ದಾಗಲೇ ನಾನು ಆವಾಗವಾಗ ಎಚ್ಚರಿಸಿ ಹೇಳ್ತಾ ಇರ್ತೀನಿ, ವಿದ್ಯೆ, ಉದ್ಯೋಗ, ಹಣ, ಅಧಿಕಾರ, ಜನನ ಮರಣಗಳು ಗರ್ಭದಲ್ಲಿದ್ದಾಗಲೇ ಆ ಭಗವಂತನನ್ನು ಕೊಟ್ಟಿರ್ತಾನೆ. ನಿನ್ನ ಪ್ರಯತ್ನಗಳಲ್ಲಿ ಫಲ ಕಾಣಬೇಕಾದರೆ ನೀನು ಬುದ್ಧಿವಂತನಾಗಿರಬೇಕು, ನಿನ್ನ ಕೈಗಳು ಶುದ್ಧವಾಗಿರಬೇಕು, ನಿನ್ನ ಬಾಯಿ ಶುದ್ಧವಾಗಿರಬೇಕು, ನಿನ್ನ ನಡೆಗೆ ಶುದ್ಧವಾಗಿರಬೇಕು. ಇವೆಲ್ಲವೂ ಕೂಡ ಇದ್ದು ನಡೆ ನುಡಿಯು ಶುದ್ಧವಾಗಿದ್ದಾಗ ನಿನಗೆ ಬ್ರಹ್ಮಾಂಡ ನಿನಗೆ ಸಹಾಯ ಮಾಡುತ್ತೆ. ಅದೊಂದು ಶಕ್ತಿ ನಿನಗೆ ಸಹಾಯ ಮಾಡುತ್ತೆ. ಯಾವ ರೀತಿಯಾಗಿ ಸಹಾಯ ಮಾಡಬೇಕೋ ಆ ರೀತಿಯಾಗಿ ನಿನಗೆ ಮಾಡಬೇಕು ಅಂತಂದಾಗ ನೀನು ಅವಿಚ್ಛಿನ್ನಪ್ರದನಾಗಿ ಕಾಣಬೇಕು ಅಂತಂದರೆ ಬಹುಶಃ ಇಂತಹ ದಿನಗಳನ್ನು ಯಾವುದೇ ಶನಿವಾರದ ಸಾಯಂಕಾಲ ಅಥವಾ ಮಧ್ಯಾಹ್ನ ಕೂಡ ಆಗಬಹುದು. ನೀವು ಒಂದು ಬಾಳೆ ಎಲೆಯಲ್ಲಿ ಅನ್ನವನ್ನು ಹಾಕ್ಕೊಳ್ತಾ ಅದರ ಮೇಲೆ ಮೊಸರನ್ನು ಹಾಕ್ಕೊಳ್ತಾ ಒಂದಷ್ಟು ತುಳಸಿಯನ್ನು ಹಾಕ್ಕೊಳ್ತಾ ಆಲದ ಮರದ ಕೆಳಗಡೆ ಇಟ್ಟು ಬರಬೇಕು. ಅದರ ಜೊತೆಗೆ ಈ ಬೆಲ್ಲವನ್ನು ಪುಡಿ ಮಾಡಿಕೊಂಡು ಅದರ ಜೊತೆಗೆ ಜೀರಿಗೆಯನ್ನು ಹಾಕಿರಬೇಕು. ಜೀರಿಗೆ ಬೆಲ್ಲವನ್ನು ಒಂದಷ್ಟು ಪುಡಿ ಮಾಡ್ಕೊಳ್ತಾ ಆ ಮರದ ಸುತ್ತ ಒಂದು ಲೈನ್ ಹಾಕಿ ಬರುವಂಥದ್ದು. ಆ ಮರದ ಕೆಳಗಡೆ ಬಾಳೆ ಎಲೆ ಹಾಕಿರ್ತೀರಿ. ಅನ್ನ, ಮೊಸರು, ತುಳಸಿ ಮಸ್ಟನ್ನು ಶುದ್ಧ ಮರೆಯದೆ ನೀವು ತುಳಸಿಗೆ ಪ್ರಾಶಸ್ತ್ಯವನ್ನು ಪ್ರದಾನವನ್ನು ಕೊಡಲೇಬೇಕು. ಅಲ್ಲಿ ಇಟ್ಟು ನನ್ನ ಪ್ರಾರಬ್ಧ ಕರ್ಮಗಳಲ್ಲಿ, ನನ್ನ ಜಾತಕದಲ್ಲಿ ಅಥವಾ ನಾನು ಮಾಡ್ತಾ ಇರ್ತಕ್ಕಂತಹ ವಾಸ ಆ ಮನೆಯ ದೋಷ ಇತ್ತು ಅಂತಂದರೂ ಕೂಡ ಅದನ್ನು ಇವತ್ತೇ ನೀನು ನಿವಾರಣೆ ಮಾಡಿಕೊಡಬೇಕು ಅಂತ ಹೇಳಿ ನೀವು ಕೃಷ್ಣ ಮತ್ತು ಶನಿಯರಲ್ಲಿ ಪ್ರಾರ್ಥನೆ ಮಾಡಬೇಕು. ಕೃಷ್ಣ ಮತ್ತು ಶನಿಯರಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಬ್ಬರಿಗೂ ಸಂಬಂಧಪಟ್ಟ ಸ್ತೋತ್ರವನ್ನು ಓದಿ ಅಥವಾ ನೀವು ಸಪ್ರೇಟಾಗಿ ನೀವೇನಾದರೂ ಕೂಡ ಕೃಷ್ಣನ ಅಷ್ಟೋತ್ರ ಓದುತ್ತೀನಿ ಆ ಮರದ ಕೆಳಗಡೆ ಓದಿಬಿಡಿ. ಅಥವಾ ನೀವು ಆ ಒಂದು ಸ್ತೋತ್ರವನ್ನೇ ಹೇಳಿದ್ರೆ ನನಗೆ ಸಮಯ ಇದೆ ಅಂತಂದರೆ ಆ ಸಹಸ್ರನಾಮವನ್ನು ಹೇಳುತ್ತಾ ಬನ್ನಿ. ಆ ಮುಕುಂದ ಮಾಲವನ್ನು ಹೇಳ್ತೇನೆ ಅಂತಂದರೆ ಆ ಮುಕುಂದ ಮಾಲ ಆದರೂ ಕೂಡ ಹೇಳ್ತಾ ಬನ್ನಿ. ಶನಿಯ ಪೀಡಾ ಪರಿಹಾರ ಸ್ತೋತ್ರ, ದಶರಥ ಕೃತ ಶನಿ ಪೀಡಾ ಸ್ತೋತ್ರ ಇದೆ, ಅದನ್ನು ಓದ್ತೇನೆ ಟೈಮ್ ಇದೆ ಅಂತಂದರೆ ಆ ಮರದ ಕೆಳಗಡೆ ಕೂತು ಓದಿ ಎದ್ದು ಬನ್ನಿ. ನಿಮಗೆ ಇದೇ ಇನ್ವೆಸ್ಟ್ಮೆಂಟ್. ನಿಮಗೆ ಇವತ್ತು ನೀವು ಬಾಳೆಯಲ್ಲಿ ಹಾಕಿ ಅನ್ನ ಹಾಕಿ ತುಳಸಿ ಹಾಕಿದ್ರಲ್ಲ, ಇದು ನಿಮ್ಮ ಜನ್ಮದ ರಹಸ್ಯಗಳನ್ನು ಈ ತತ್ ಅಂತಂದರೆ ಈ ಗಾಯತ್ರಿ ಮಂತ್ರದಲ್ಲಿ ಎಲ್ಲದರಲ್ಲೂ ಬಹುಶಃ ಪ್ರಾರಂಭದಲ್ಲಿ ತತ್ ಅಂತ ಬಂದರೆ ರಹಸ್ಯ ಇದೆ ಅಂತ. ಅವ್ನು ತತ್ಸವಿತುರ್ವರೆ ಏನು ಸ್ಟಾರ್ಟ್ ಆಗುತ್ತಲ್ಲ, ಹಾಗೆ ಇಲ್ಲಿರ್ತಕ್ಕಂಥದ್ದು ಕೂಡ ಒಂದು ರಹಸ್ಯ ಅಡಗಿದೆ. ನಿಮ್ಮ ತತ್ಸಂಬಂಧವಾಗಿರ್ತಕ್ಕಂಥದ್ದು ಯಾವುದ್ಯಾವುದೋ ತತ್ಸಂಬಂಧಗಳಿದ್ದಾವೋ ಅದರಲ್ಲಿ ಪೂರಕವಾಗಿರ್ತಕ್ಕಂಥ ದೋಷಗಳನ್ನು ತೆಗೆಯುವಂಥ ಶಕ್ತಿ ಈ ಅನ್ನಕ್ಕಿದೆ. ಆ ಅನ್ನದ ಮೇಲೆ ಹಾಕಿರ್ತಕ್ಕಂಥ ಮೊಸರಿಗೆ ಇದೆ, ಆ ಮೊಸರು ಮೇಲೆ ಇರ್ತಕ್ಕಂಥ ತುಳಸಿಗೆ ಇದೆ. ಆ ತತ್ ಸಂಬಂಧಗಳ ದೋಷದ ರಹಸ್ಯವನ್ನು ಹೋಗಲಾಡಿಸ್ತಕ್ಕಂಥದ್ದು ಏಕೈಕವಾಗಿ ಈ ಒಂದು ವಟವೃಕ್ಷದ ಮರದ ಕೆಳಗಡೆ. ಇಲ್ಲಿಂದ ನಿಮ್ಮ ಅಭೇದ್ಯ ಕೋಟೆಯನ್ನು ನೀವು ದಾಟಲಿಕ್ಕೆ, ಭೇದಿಸಲಿಕ್ಕೆ, ಛೇದಿಸಲಿಕ್ಕೆ ಸಾಧ್ಯವಿದೆ. ಇದು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಭಗವಂತ ಕೊಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇದು. ನಂತರ ನೀವು ಆಶ್ಚರ್ಯಚಕಿತರಾಗಿ ಹೊರಗೆ ಬರ್ತೀರಿ. ನೀವು ಈ ತರಹದ್ದು ಬಂದಾಗ, ನಿಮಗೆ ಇನ್ವೆಸ್ಟ್ಮೆಂಟ್ ಸಿಕ್ಕಿದಾಗ, ಖುಷಿಯಾದಾಗ ನಿಮ್ಮಷ್ಟೇ ನೋವಲ್ಲಿ ನಿಮ್ಮ ಮಿತ್ರರು, ನಿಮ್ಮಷ್ಟೇ ನೋವಲ್ಲಿ ನಿಮ್ಮ ಸಂಬಂಧಿಕರಿದ್ದರೆ ಅವರು ಕೂಡ ಇದನ್ನು ತಿಳಿಯಪಡಿಸುವ ಮುಖಾಂತರ ಅವರ ಸಂತೋಷವನ್ನು ನೀವು ಎಂಜಾಯ್ ಮಾಡಿ. ನಿಮ್ಮದ್ದನ್ನೇ ನೀವು ಎಂಜಾಯ್ ಮಾಡೋದಲ್ಲ, ಇನ್ನೊಬ್ಬರಿಗೆ ಸಹಾಯಕವಾಗ್ತಕ್ಕಂತಹದ್ದನ್ನು ಖುಷಿ ಸಂತೋಷಪಡಿ. ನಿಮಗೆ ಭಗವಂತ ಇಹಲೋಕದಲ್ಲಿ ಮೆಚ್ಚಿ ಭೋಗಭಾಗ್ಯವನ್ನು ಪಡೆದುಕೊಳ್ಳಲಿಕ್ಕೆ ಶೀಘ್ರವಾಗಿ ಮತ್ತು ಇನ್ವೆಸ್ಟ್ಮೆಂಟನ್ನು ಅವಕರಣಿಸ್ಕೊಡುತ್ತಾನೆ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಆ ಇನ್ವೆಸ್ಟ್ಮೆಂಟ್ ಸಿಕ್ಬಿಟ್ರೆ ನಾನು ಯಾವುದೋ ರೇಂಜ್ಗೆ ಹೋಗ್ತೀನಿ ಅಂತ ಇಮ್ಯಾಜಿನೇಷನ್ಗೆ ಹೋಗಿರ್ತೀವಿ. ಆ ಇನ್ವೆಸ್ಟ್ಮೆಂಟ್ ಅನ್ನೋವಂಥದ್ದು ಸಿಗದೆ ಗೊಂದಲಕ್ಕೆ ಒಳಗಾಗಿರ್ತಾರೆ. ಅವರು ಇವತ್ತು ಏನು ಮಾಡಬೇಕಾಗತ್ತೆ ಅನ್ನೋ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋ ಮುಖಾಂತರ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಇನ್ವೆಸ್ಟ್ಮೆಂಟ್ಗೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ವಿಫಲರಾಗಿದ್ರಿ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿನ ಫಾಲೋ ಮಾಡ್ಬೋದು. ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು ಬರ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿ ಇರ್ಬೋದು, ಬಿಸ್ನೆಸ್ ಲಾಸ್, ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ, ಆರೋಗ್ಯದಲ್ಲಿ ಏರುಪೇರಿನ ತೊಂದರೆಗಳಿದೆ ಅಂತಂದರೆ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತ ಈ ಎಲ್ಲ ಒಂದು ತೊಂದರೆಗಳಿಂದ, ಸಮಸ್ಯೆಗಳಿಂದ ಶೀಘ್ರವಾಗಿ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.